ಈ ಪೆಹಲ್ಗಾಮ್ ದಾಳಿಗೆ ಇಡೀ ದೇಶಕ್ಕೆ ದೇಶವೇನೆ ಪ್ರತೀಕಾರಕ್ಕಾಗಿ ಪಣ ತೊಟ್ಟಿದೆ. ಆದರೆ ನಮ್ಮ ರಾಜ್ಯದ ಒಂದಿಷ್ಟು ಕೆಲ ಕಾಂಗ್ರೆಸ್ ನಾಯಕರುಗಳಿಗೆ ಪಾಕಿಸ್ತಾನದ ಬಗ್ಗೆ ಇಷ್ಟೊಂದು ಪ್ರೀತಿನಾ ಅಂತ. ಆರ್.ಬಿ. ತಿಮ್ಮಾಪುರ್ ಅವರ ಮುಸ್ಲಿಂ ಓಲೈಕೆಯ ಸ್ಟೇಟ್ಮೆಂಟ್ಗೆ ದೊಡ್ಡ ಮಟ್ಟದ ಟೀಕೆ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಯಾಕೆ ಇಷ್ಟೊಂದು ಪ್ರೀತಿ ಅನ್ನುವಂತಹ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಪಾಕಿಸ್ತಾನದ ವಿಚಾರದಲ್ಲಿ ಕಾಂಗ್ರೆಸ್ಸಿಗರ ಮೃದು ಧೋರಣೆ ಏನನ್ನು ಸೂಚಿಸ್ತಾ ಇದೆ? ಮೊನ್ನೆ ಅಷ್ಟೇ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಅಂತ ಸಿಎಂ ಹೇಳಿದ್ರು, ವಿವಾದ ಆದ ಮೇಲೆ ಯೂಟರ್ನ್ ಹೊಡೆದಿದ್ರು. ಈಗ ಸಿದ್ದು ಸಂಪುಟದ ಮತ್ತೊಬ್ಬ ಸಚಿವ ಆರ್.ಬಿ. ತಿಮ್ಮಾಪುರ್ ವರಸೆ ಶುರು ಮಾಡಿಕೊಂಡಿದ್ದಾರೆ. ಜಾತಿ ಕೇಳಿ ಧರ್ಮ ಕೇಳಿ ಗುಂಡನ್ನ ಹೊಡಿತಾರ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ಅವರ ಈ ಸ್ಟೇಟ್ಮೆಂಟು ಮತ್ತೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಐಡಿ ಕಾರ್ಡ್ ಮಾಡಿದ್ರು ಗುಂಡು ಹೊಡೆದ್ರು, ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಾಗ್ತದೆ? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾರೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ ಅಂದರೆ, ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದರು. ಇಲೆಕ್ಷನ್ ಮಾಡಿದೆಲ್ಲ ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸಿತ್ತೆ ಕರೆಕ್ಟ್. ಯಾರು ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೇನ? ನೀನು ಪ್ರಾಕ್ಟಿಕಲ್ ಇದು ಯೋಚನೆ ಮಾಡಿ. ಹಿಂದೂ ಐಡಿ ಕಾರ್ಡ್ ಮಾಡಿದ್ರು ಗುಂಡು ಹೊಡೆದ್ರು, ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಾಗ್ತದೆ? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾರೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ ಅಂದರೆ, ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದರು. ಇಲೆಕ್ಷನ್ ಮಾಡಿದೆಲ್ಲ ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸಿತ್ತೆ ಕರೆಕ್ಟ್. ಯಾರು ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೇನ? ನೀನು ಪ್ರಾಕ್ಟಿಕಲ್ ಇದು ಯೋಚನೆ ಮಾಡಿ. ಇಂಥ ಮಹಾನುಭಾವರನ್ನು ಎಲ್ಲಿಂದ ಹುಡ್ಕೊಂಬರ್ತಾರೆ ಅಂಥೇಳಿ ಮೊಸರಲ್ಲೂ ಕಲ್ಲು ಹುಡ್ಕೋ ಕೆಲಸ ಮಾಡ್ತಿದ್ದಾರಲ್ಲ ಅಂತ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಯುದ್ಧದ ಅವಶ್ಯಕತೆ ಇಲ್ಲ ಅಂಥೇಳಿ, ಮತ್ತೊಂದು ಕಡೆ ಆರ್.ಬಿ. ತಿಮ್ಮಾಪುರ್ ಹೇಳ್ತಾರೆ ಸಾಕ್ಷಿ ಕೊಡಿ ಅಂಥೇಳಿ. ಇಡೀ ದೇಶದ ಜನರ ರಕ್ತ ಕುದೀತಾ ಇದೆ, ರೋಷ ಆವೇಶ ಜಾಸ್ತಿ ಆಗ್ತಾ ಇದೆ. ಇವರಲ್ಲಿ ಯಾಕೆ ಬರ್ತಾ ಇಲ್ಲ ಅದು ಅಂಥೇಳಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಇಡೀ ದೇಶದ ಜನ ಕುದಿತಾ ಇದ್ದಾರೆ, ಯಾವಾಗ ಪ್ರತೀಕಾರ ಅಂಥೇಳಿ ಆಸೆಯ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಬಟ್ ಈ ಕಾಂಗ್ರೆಸ್ಸಿಗರಿಗೆ ಏನಾಗಿದೆ ಅಂಥೇಳಿ ಮುಖ್ಯಮಂತ್ರಿಗಳಾದಿಯಾಗಿಯೂ ಕೂಡ ಒಂದಿಷ್ಟು ಜನ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಕೊಂಡು ಮಗದೊಮ್ಮೆ ಇಲ್ಲೂ ಕೂಡ ರಾಜಕಾರಣ ಮಾಡ್ತಿದ್ದಾರಾ ಅಂಥೇಳಿ ಓಲೈಕೆ ಮಾಡೋದಕ್ಕೆ ಈ ವಿಚಾರವನ್ನು ಬಿಡ್ತಾ ಇಲ್ಲ ಕಾಂಗ್ರೆಸ್ನಿಗರು ಅಂತ. ಪ್ರೇಮ್, ಈಗ ಉಗ್ರರ ಪೈಶಾಚಿಕ ಕೃತ್ಯವನ್ನು ನೋಡಿ ಯಾವ ರೀತಿ ಭಾರತೀಯರ ರಕ್ತ ಕುದಿಯುತ್ತೋ ಅದೇ ರೀತಿ ಈ ರೀತಿಯ ಹೇಳಿಕೆಗಳನ್ನು ನಾಚಿಕೆ ಇಲ್ಲದೆ ಕೊಡ್ತಾರಲ್ಲ, ಅವರ ಹೇಳಿಕೆಯನ್ನು ಕೇಳಿ ಕೂಡ ಅದೇ ರೀತಿ ರಕ್ತ ಕುದಿಯುತ್ತೆ. ಕನಿಷ್ಠ ಪಕ್ಷ ಯಾವ ಸಿಚುವೇಶನಲ್ಲಿ ಇದ್ದೀವಿ, ಈ ರೀತಿ ಸಮರ್ಥನೆಯ ಹೇಳಿಕೆ ಯಾರ ಪರವಾಗಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ. ಯಾವುದೇ ರೀತಿ ಉಗ್ರ ಒಂದು ಘಟನೆ ಆದಾಗ, ಭಯೋತ್ಪಾದನೆಯಂತಹ ಕೃತ್ಯಗಳಾದಾಗ ಇಡೀ ಭಾರತ ಒಗ್ಗೂಡುತ್ತೆ. ಅಂಥದ್ರಲ್ಲಿ ಈ ರೀತಿಯ ಹೇಳಿಕೆಗಳು, ಈಗ ಅಲ್ಲಿ ಹೇಳಿರುವಂಥದ್ದು ಧರ್ಮವನ್ನು ಕೇಳಿಕೊಂಡ್ರು, ಯಾವ ಧರ್ಮ ನೀನು ಅನ್ನುವಂಥದ್ದನ್ನು ಕೇಳಿಕೊಂಡ್ರು ಅನ್ನುವಂಥದ್ದು ಹೇಳಿರುವಂಥದ್ದು ಯಾವುದೋ ರಾಜಕೀಯ ಪಕ್ಷದ ಮುಖಂಡರುಗಳಲ್ಲ. ಬದಲಾಗಿ ಅಲ್ಲಿ ಕಣ್ಣಾರೆಯಾಗಿ ತಮ್ಮ ಪತಿಯನ್ನು ಕಳ್ಕೊಂಡವರು, ತಮ್ಮ ಮಕ್ಕಳನ್ನು ಕಳ್ಕೊಂಡವರು, ಅವರು ಹೇಳಿರುವಂತಹ ಹೇಳಿಕೆ. ಸೊ ಅಂಥವರ ಹೇಳಿಕೆಯನ್ನೇ ಇವರು ಅನುಮಾನದಿಂದ ನೋಡ್ತಾರೆ ಅಂದರೆ ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ. ಈಗ ತಿಮ್ಮಾಪುರ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಇರ್ಬೋದು, ಯಾವ ರೀತಿ ಹೇಳಿದ್ದಾರೆ ಅಂದರೆ ಅವರೇ ಅಲ್ಲಿ ಇದ್ರೇನೋ, ಅಲ್ಲಿ ನೋಡಿದ್ರೇನೋ, ಯಾರೂ ಧರ್ಮವನ್ನು ಕೇಳಿಲ್ಲ ಅನ್ನುವಂಥದ್ದು ತಮ್ಮ
ತಮ್ಮ ಕಣ್ಣಾರೆ ಕಂಡ್ರೇನೋ ಅನ್ನುವಂತಹ ರೀತಿಯಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಆ ಟೈಮ್ನಲ್ಲಿ ಯಾರಾದರೂ ಧರ್ಮವನ್ನು ಕೇಳಿ ಗುಂಡು ಹೊಡೆಯೋದಕ್ಕಾಗುತ್ತಾ, ಬರ್ತಾನೆ ಬಡ ಬಡ ಅಂತ ಹೊಡ್ಕೊಂಡು ಹೋಗ್ತಾನೆ ಅಂತ ಎಷ್ಟು ಕೇವಲವಾಗಿ ಮಾತನಾಡ್ತಾರೆ ಅಂದರೆ, ಅದನ್ನು ನೋಡಿದಂತಹ, ಅದನ್ನು ಟಿ ವಿಯಲ್ಲಿ ಅವರ ಹೇಳಿಕೆಯನ್ನು ಗಮನಿಸಿದಂತಹ, ಇಲ್ಲಿ ತಮ್ಮ ಮನೆಯವರನ್ನ ಕಳ್ಕೊಂಡು ಶೋಕದಿಂದ ಇನ್ನೂ ಕೂಡ ಅವರು ಎಷ್ಟೋ ವರ್ಷಗಳೇ ಬದುಕಿನ ಪೂರ್ತಿ ಅವರ ಶೋಕದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಕೃತ್ಯವನ್ನು ಉಗ್ರರು ಎಸಗಿದ್ದಾರೆ. ಸೊ ಈ ರೀತಿ ಹೇಳಿಕೆ ಕೊಟ್ಟಾಗ ಅವ್ರ ಮನಸ್ಥಿತಿ ಆದರೂ ಹೇಗಿರಬೇಡ ಅನ್ನುವಂಥದ್ದೇ ಪ್ರಶ್ನೆ ಇಡೀ ಕರ್ನಾಟಕ ಕೇಳ್ತಾ ಇದೆ. ದಯವಿಟ್ಟು ನೀವು ಬಾಯಿ ಮುಚ್ಕೊಂಡೇ ಇರಿ, ಏನೂ ಮಾತನಾಡೋದಕ್ಕೆ ಬರಬೇಡಿ. ಒಂದು ವೇಳೆ ಈ ರೀತಿ ಸಮರ್ಥನೀಯ ಹೇಳಿಕೆಗಳನ್ನು ಕೊಟ್ಟಾಗ ನಿಮ್ಮ ಮಾನವೇ ಹರಾಜಾಗುತ್ತೆ, ನೀವೇ ಕೆಳಗಡೆ ಇಳಿತೀರಾ ಹೊರತು ನೀವೇನು ದೊಡ್ಡವರಾಗಲ್ಲ. ನಿಮ್ಮ ಓಲೈಕೆ, ನಿಮ್ಮ ವೋಟ್ ಬ್ಯಾಂಕ್ ಅದೆಲ್ಲವೂ ಕೂಡ ಬೇರೆ ಟೈಮ್ನಲ್ಲಿರಿ. ಈ ರೀತಿ ಉಗ್ರರ ಕೃತ್ಯಗಳು ನಡೆದಾಗ ಈ ರೀತಿ ಹೇಳಿಕೆಗಳು ಇನ್ನಷ್ಟು ಜನರ ಕೆಂಡಕ್ಕೆ ಕಾರಣವಾಗುತ್ತೆ ವಿನಃ ಯಾರ ಓಲೈಕೆಯೂ ಆಗಲ್ಲ. ಇಡೀ ಭಾರತ ಕೇಳ್ತಾ ಇರುವಂಥದ್ದು ಈಗ ಪ್ರತೀಕಾರ ಅಷ್ಟೇ. ಸೊ ಹಾಗಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವಂತಹ ಮುನ್ನ ಇವರು ಎಚ್ಚರ ವಹಿಸಬೇಕು. ಪ್ರೇಮ್.